ಶ್ರೀ ಜಗನ್ನಾಥದಾಸರು ರಚಿಸಿದ ಹರಿಕಥಾಮೃತ ಸಾರದ ಬಗ್ಗೆ ಹೇಳದಿದ್ದರೆ ನನ್ನ ಮಾತುಗಳು ಪೂರ್ಣವಾಗಲಾರವು. ನಾನು ಪಠಿಸಿದ ಹಾಗೂ ಬಲ್ಲವರ ಅಭಿಪ್ರಾಯವನ್ನು ಮತ್ತು ನನ್ನ ಮನದಾಳದ ಮಾತನ್ನು ಹೇಳಬಯಸುವೆನು. ಶ್ರೀ ಹರಿಕಥಾಮೃತ ಸಾರವು ದಾಸರು ರಚಿಸಿದ ಪ್ರಸಿದ್ಧವಾದ ಕೃತಿಯಾಗಿದೆ. 32 ಸಂಧಿಗಳಿಂದ ಕೂಡಿದ ಭಾಮಿನಿ ಷಟ್ಪದಿ ರೂಪದಲ್ಲಿ ಛಂದೋಬದ್ಧವಾಗಿ ರಚಿಸಿದ ಮೇರುಕೃತಿಯಾಗಿದೆ. ಮಂಗಳಾಚರಣದಿಂದ ಪ್ರಾರಂಭವಾಗಿ ಕಕ್ಷಾ ತಾರತಮ್ಯ ಸಂಧಿಗೆ ಮುಕ್ತಾಯವಾಗುತ್ತದೆ. ಸರಳವಾದ ಕನ್ನಡ ಭಾಷೆಯಲ್ಲಿ ಸುಲಲಿತವಾಗಿ ದ್ವೈತ ಸಿದ್ಧಾಂತದ ಮಧ್ವಶಾಸ್ತ್ರ ತತ್ವಗಳನ್ನು ಕ್ರೋಢೀಕರಿಸಿ ಉತ್ತಮವಾದ ಉದಾಹರಣೆಗಳಿಂದ ಕಾವ್ಯಮಯ ಶೈಲಿಯಲ್ಲಿ ರಚಿಸಿದ್ದಾರೆ. ವೇದ, ಉಪನಿಷತ್ತು, ಮಹಾಭಾರತ, ರಾಮಾಯಣ, ಭಾಗವತ ಮತ್ತು ಭಗವದ್ಗೀತೆ ಮೊದಲಾದ ಸಚ್ಚಾಸ್ತ್ರಗಳಲ್ಲಿ ಹೇಳಿರುವ ಭಾಗವತ ತತ್ವದ ಸಾರವನ್ನು ಸಂಕ್ಷೇಪವಾಗಿ ವಿವರಿಸಿ ಹೇಳುವ ಅರ್ಥಗರ್ಭಿತ ಪದ್ಯ ಗ್ರಂಥವಾಗಿದ್ದು ಶ್ರೀಮನ್ಯಾಯಸುಧಾ ಗ್ರಂಥದ ಸಣ್ಣ ರೂಪವಾಗಿದೆ ಎಂದು ಹೇಳಲಾಗಿದೆ. ಜಗನ್ನಾಥದಾಸರು ಸಕಲ ಶಾಸ್ತ್ರ ಪುರಾಣಗರ್ಭಿತವಾದ ವಿಷಯಗಳನ್ನು ಗ್ರಹಿಸಿ ಅದರ ತಿರುಳನ್ನು ಹರಿಕಥಾಮೃತ ಸಾರದ ತಮ್ಮ ಕೃತಿಯಲ್ಲಿ ಹಿಡಿದಿಟ್ಟಿರುವುದನ್ನು ಸುಜನರು ಅರಿತು ಸವಿಯಬಹುದು. ಅದೊಂದು ಆಧ್ಯಾತ್ಮಿಕ ವಿಶ್ವಕೋಶವಾಗಿದೆ. ಇದೊಂದನ್ನು ನಾವು ಬಲ್ಲವರಿಂದ ತಿಳಿದಾಗಲೇ ಅವರ ಅಪಾರ ಶಕ್ತಿ, ಜ್ಞಾನ, ಪಾಂಡಿತ್ಯ ಮತ್ತು ಅವರ ವ್ಯಕ್ತಿತ್ವವನ್ನು ಊಹಿಸಲು ಸಾಧ್ಯವಾಗುವುದು. ನಮ್ಮ ಪುಣ್ಯದೊದಗಿದಿಂದಲೇ ಹರಿಕಥಾಮೃತ ಸಾರದಂಥ ಉನ್ನತ ಗ್ರಂಥ ದಾಸರ ಅನುಗ್ರಹದಿಂದ ನಮ್ಮ ಪಾಲಿಗೆ ಒದಗಿದೆ ಎಂದು ತಿಳಿಯಬೇಕು. ಸಂಸ್ಕೃತದಲ್ಲಿ ಓದಿ ತಿಳಿಯದಿದ್ದ ಅಸಾಧ್ಯವಾದ ಘನತತ್ವಗಳು, ಕ್ಲಿಷ್ಟವಾದ ಶಾಸ್ತ್ರ ವಿಷಯಗಳು ಸರಳ ಸುಂದರವಾಗಿ ಕಸ್ತೂರಿ ಕನ್ನಡದಲ್ಲಿ ಕಂಪನ್ನು ಹರಿಸಿವೆ. ಹರಿಕಥಾಮೃತಸಾರ ಎಂದು ಏಕೆ ಹೆಸರಿರುವುದೆಂದು ಯೋಚನೆ ಸಹಜವಾಗಿಯೇ ಬರುವುದು. ಜ್ಞಾನಿಗಳಾದ ದಾಸರು ಅರ್ಥೋಚಿತವಾದ ಹೆಸರನ್ನು ಇಟ್ಟಿರುವರು. ಮೊದಲನೇದಾಗಿ ಹರಿಕಥೆ ಎಂದರೆ ಚ್ಯುತಿಯಿಲ್ಲದೆ ಇರುವುದು ಎಂದರ್ಥ. ಶರಧಿಯಂತೆ ಅಪಾರವಾಗಿರುವುದು ಅಂದರೆ ಭಗವಂತನ ಆಳ ಯಾರಿಗೂ ತಿಳಿಯಲಾರದು. ಅನವರತ ಅನಾದಿ ಕಾಲದಿಂದಲೂ ಜೊತೆಗಿರುವ ರಮಾದೇವಿಗೂ ಅವನ ಅಂತರಂಗವು ತಿಳಿಯಲಾರದು. ಇನ್ನು ಸಾಮಾನ್ಯ ಜನರ ಪಾಡೇನು ಎಂದು ಅನಿಸುವುದು. ವೇದಾಭಿಮಾನಿ ದೇವತೆ ರಮಾದೇವಿ. ಆದುದರಿಂದ ಹರಿಕಥೆ ಎಂದರೆ ವೇದಗಳೇ ಮೊದಲಾದ ಶಾಸ್ತ್ರ ಸಮೂಹಗಳೆಲ್ಲವೂ ಹರಿಯ ಚರಿತ್ರೆಯನ್ನೇ ಹೇಳುತ್ತವೆ. ಅದಕ್ಕೆ ಹರಿಕಥೆ ಎಂದರೆ ರಮಾದೇವಿಯ ಸನ್ನಿಧಾನವೆಂದು ಅರ್ಥವಾಗುತ್ತದೆ. ಇನ್ನು ಅಮೃತವೆಂದರೆ ವಾಯುದೇವರು, ಅವ್ಯಕ್ತ ಶರೀರದವರು, ಭಗವಂತನ ಮನಸ್ಸಿನಿಂದ ಹುಟ್ಟಿದವರು ಮತ್ತು ನಾಭಿಕಮಲದಿಂದ ಹುಟ್ಟಿದ ಬ್ರಹ್ಮದೇವರು ಅಂದರೆ ಹರಿ, ರಮಾ, ವಾಯು, ಬ್ರಹ್ಮಾದಿಗಳು ಎಂದು ಅರ್ಥೈಸಿ ಹರಿಕಥಾಮೃತ ಸಾರ ಎಂದು ಅನವರ್ತಕ ಹೆಸರನ್ನು ಇಟ್ಟಿದ್ದಾರೆಂದು ತಿಳಿಯಬೇಕು. ಇನ್ನೊಂದು ಅರ್ಥದಲ್ಲಿ ಬಲ್ಲವರ ಅಭಿಪ್ರಾಯವು ಹೀಗಿದೆ. ಹರಿಕಥೆ ಎಂದರೆ ಹರಿಚರಿತ್ರೆ, ವೇದ, ಉಪನಿಷತ್ತು, ಶಾಸ್ತ್ರ ಗ್ರಂಥ ಮುಂತಾದವುಗಳು. ಇವುಗಳಿಗೆ ಅಭಿಮಾನಿ ರಮಾದೇವಿಯು. ಅಮೃತವೆಂದರೆ ವಾಯುದೇವರು ಎಂದರ್ಥ. ಹರಿ ಎಂದರೆ ನಾರಾಯಣ, ಸಾರವೆಂದರೆ ತತ್ವಾಭಿಮಾನಿ ದೇವತೆಗಳು ಎಂದು ಬಲ್ಲವರು ಅಭಿಪ್ರಾಯಪಡುವರು. ಇದಲ್ಲದೆ ಇದರಲ್ಲಿ ಜನಿಸಿದ ಚೇತನ ಜಗತ್ತು, ಈ ಜೀವಕೋಟಿಯ ವಿಚಾರವನ್ನು ಹೇಳಲಾಗಿದೆ ಎಂದು ಹೇಳುವರು. ಹರಿಕಥಾಮೃತ ಸಾರದಲ್ಲಿ ಬರೆಯುವಾಗ ದಾಸರ ಅನುಭವದ ಒಂದು ಪ್ರಸಂಗ ವಿವರಿಸುವೆ. ದಾಸರು ತಮ್ಮ 80ನೇ ವಯಸ್ಸಿನಲ್ಲಿ ಈ ಗ್ರಂಥವನ್ನು ಬರೆದಿದ್ದಾರೆ. ತಾಡವಾಲೆಯಲ್ಲಿ ಬರುತ್ತಿದ್ದ ದಾಸರು ಇದ್ದಕ್ಕಿದ್ದಂತೆ ಒಮ್ಮೆ ನಕ್ಕಾಗ ಆಶ್ಚರ್ಯಗೊಂಡ ಶಿಷ್ಯರು ನೋಡಿದರು. ದಾಸರ ತತ್ವಾಭಿಮಾನಿ ದೇವತೆಗಳು ಈ ಗ್ರಂಥವನ್ನು ನನ್ನಿಂದ ಬರೆಸುತ್ತಿದ್ದಾರೆ. ವರ್ಣಾಭಿಮಾನಿ ದೇವತೆಗಳು ತಾ ಮುಂದೆ ಎಂದು ಬಂದು ನಿಲ್ಲುತ್ತಿದ್ದಾರೆ. ನಗದೆ ಇನ್ನೇನು ಮಾಡಲಿ ಎಂದರಂತೆ. ಅಪರೋಕ್ಷ ಜ್ಞಾನಿಗಳ ಮಾತುಗಳು ಅತಿಶಯೋಕ್ತಿಯಲ್ಲ. ಅವರ ಸಾಧನೆ ಶ್ರೀಹರಿಯಲ್ಲಿಯ ಭಕ್ತಿ ಅಳೆಯುವ ಯೋಗ್ಯತೆ ನಮ್ಮಂಥವರಿಗೆ ಬಾರದೆಂದು ಅನಿಸುವುದು. ಅರ್ಚಿತಃ ಸಂಸ್ಮೃತೋ ಧ್ಯಾತಃ ಕೀರ್ತಿತಃ ಶ್ರುತಃ ಯೋ ದದಾತ್ಮೃತತ್ವಂ ಹೀ ಸ ಮಾಂ ರಕ್ಷತು ಕೇಶವಃ. ಶ್ರೀ ಮಧ್ವರು ನುಡಿದ ಶ್ಲೋಕ ಇದಾಗಿದೆ. ಶ್ರೀಹರಿಯನ್ನು ಒಲಿಸುವ 6 ಬಗೆಯ ಸಾಧನಗಳನ್ನು ಶ್ರೀ ಮಧ್ವಾಚಾರ್ಯರು ಈ ಶ್ಲೋಕದಲ್ಲಿ ವರ್ಣನೆ ಮಾಡಿದ್ದಾರೆ. ಇದೆಲ್ಲ ಭಕ್ತಿ ವಿಶೇಷತೆಗಳು ಹರಿಕಥಾಮೃತ ಸಾರ ಶ್ರವಣ ಮಾಡಿದಾಗ ತಿಳಿದು ಬರುವುದು. ಜನ್ಮ ಸಾರ್ಥಕತೆಯ ಸೋಪಾನವೆನಿಸುವುದು. ಅದನ್ನು ಪಠಿಸಿ ತಿಳಿಯುತ್ತಾ ಹೋದಂತೆ ಅದರೊಳಗಿನ ತಿರುಳು ಅರ್ಥವಾಗುತ್ತಾ ಮತ್ತು ಅಭಿರುಚಿಯು ಬೆಳೆಯುತ್ತಾ ಹೋಗುವುದೆಂದು ಹೇಳಬಹುದು. ಸಮುದ್ರದ ಆಳದಲ್ಲಿಯ ಮುತ್ತುಗಳನ್ನು ಹೆಕ್ಕುವಷ್ಟೇ ಕಠಿಣವಾದ ಕೆಲಸ ಅವರ ಪದ್ಯಗಳನ್ನು ಆರಿಸಿ ಅರ್ಥೈಸುವುದಾಗಿದೆ. ಸರಳವಾದ 4-5 ಪದ್ಯಗಳನ್ನು ಆಯ್ದು ಅದರ ಅರ್ಥ ಹೇಳಲು ಭಗವಂತನ ಕೃಪೆಯಿಂದ ಪ್ರಯತ್ನಿಸುವೆನು.
ದಾಸರ ಅನುಗ್ರಹದಿಂದಲೂ ಪ್ರಯತ್ನಿಸುವೆನು. 2ನೇ ಕರುಣಾಸಂಧಿಯ 1ನೇ ಪದ್ಯ. ಶ್ರವಣಮನಕಾನಂದ ನೀವುದು ಭವಜನಿತ ದುಃಖಗಳ ಕಳೆಯುವುದು ವಿವಿಧ ಭೋಗಗಳ ಪರಂಗಳ ನಿತ್ತು ಸಲಹುವುದು ಭುವನ ಪಾವ ನೆನಪ ಲಕ್ಷ್ಮಿ ಧವನ ಮಂಗಳ ಕಥೆಯ ಪರಮೋ ಸವದಿ ಕಿವಿಗಟ್ಟಾಲಿಪುದು ಭೂಸುರರು ದಿನ ದಿನದಿ. ಅರ್ಥ: ಶ್ರೀಮದ್ ಭಾಗವತ ಹೇಳುವ ಹಾಗೆ ಬಂತಿ ಯೇ ಭಾಗವತ ಆತ್ಮನ ಸತಾಂ ಕಥಾಮೃತಂ ಶ್ರವಣಪುಟೇಶು ಸಂಪ್ರತಂ. ಪರಮಾತ್ಮನ ಕಥಾಶ್ರವಣವು ಸುಜನರ ಮನಸ್ಸಿಗೆ ಆನಂದವನ್ನುಂಟು ಮಾಡುತ್ತದೆ. ಸಂಸಾರದಲ್ಲಿ ಬರುವ ನಾನಾ ವಿಧವಾದ ದುಃಖಗಳನ್ನು ಕಳೆಯುವುದಲ್ಲದೆ ಪರಲೋಕದಲ್ಲಿಯೂ ಸುಖವನ್ನು ಒದಗಿಸಿ ಸಂರಕ್ಷಿಸುವುದು. ಕಾರಣ, ಜಗದೀಶನಾದ ಲಕ್ಷ್ಮೀಕಾಂತನ ಶುಭಕರವಾದ ಚರಿತ್ರೆಯನ್ನು ವಿಪ್ರಮೋತ್ತಮರು ಮನಪೂರ್ವಕವಾಗಿ ಅತಿಯಾದ ಉತ್ಸಾಹದಿಂದಲೂ ಭಕ್ತಿಯಿಂದಲೂ ಕೇಳಿ ಆನಂದಿಸಬೇಕೆಂದು ಜಗನ್ನಾಥದಾಸರು ಹೇಳುವರು. ಅಂದರೆ ಭಾಗವತ, ರಾಮಾಯಣ, ಮಹಾಭಾರತ ಮುಂತಾದ ಪುಣ್ಯಕರ ಕಥೆಯನ್ನು ಶ್ರವಣ ಮಾಡಿ ಜೀವನ ಸಾರ್ಥಕ ಮಾಡಿಸಿಕೊಳ್ಳಬೇಕು. 2ನೇದು 13ನೇ ನಾಮಸ್ಮರಣ ಸಂಧಿ 1ನೇ ಪದ್ಯ. ಮಕ್ಕಳಾಡಿಸುವಾಗ ಮಡದಿಯೊಳಕ್ಕರದಿ ನಲೆವಾಗ ಹಯ ಪಲ್ಲಕ್ಕಿ ಗಜ ಮೊದಲಾದ ವಾಹನಗಳೇರಿ ಮೆರೆವಾಗ ಬಿಕ್ಕುವ ಕಳಿಸುತ್ತಲಿ ದೇವಕ್ಕಿತನೆಯನ ಸ್ಮರಿಸುತಿಹನರ ಸಿಕ್ಕುವನೆ ಯಮದೂತರಿಗೆ ಆವಲ್ಲಿ ನೋಡಿದರು. ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದೆ ಎಂದು ಹೇಳಿದ ಶ್ರೀ ಪುರಂದರದಾಸರ ನುಡಿಯಂತೆ ದಿನನಿತ್ಯದ ಕರ್ಮಗಳಲ್ಲಿ ಮಕ್ಕಳನ್ನು ಆಡಿಸುವಾಗ ಮಡದಿಯೊಡನೆ ಸರಸದಿಂದ ಕಳೆಯುವಾಗ ವಾಹನಗಳಲ್ಲಿ, ಅಂದರೆ ಆಧುನಿಕ ವಾಹನಗಳಾದ ವಿಮಾನ, ಕಾರು, ರೈಲು ಮುಂತಾದವುಗಳಿಗೆ ಹೊರಟಾಗ ಬಿಡದೆ ಶ್ರೀಹರಿಯನ್ನು ಸ್ಮರಿಸುತ್ತಿರಬೇಕು. ಬಿಕ್ಕಳಿಕೆಯಲ್ಲಾಗಲಿ ಆಕಳಿಸುವಾಗಲಾಗಲಿ ಕೃಷ್ಣ ಶ್ರೀ ಕೃಷ್ಣ ಎಂದು ಅನ್ನಬೇಕು. ಪುಣ್ಯ ನದಿಗಳ ಸ್ನಾನದಲ್ಲಾಗಲಿ ಪುರಾಣ ಕಥೆಗಳ ಶ್ರವಣದಲ್ಲಾಗಲಿ ಹರಿಯ ಸ್ಮರಣೆಯಿಂದಲೇ ಪ್ರೇರಣೆ ಎಂದು ತಿಳಿಯಬೇಕು. ಪುರಂದರದಾಸರು ತಮ್ಮ ಮತ್ತೊಂದು ಪದದಲ್ಲಿ ಆವಗಂ ನೆನೆ ಮನವೇ ಸಕಲ ಚಿಂತೆಯ ಬಿಟ್ಟು ಕಾವುದಿದು ಶ್ರೀಕೃಷ್ಣ ದಿವ್ಯನಾಮ ಎಂದು ನಾಮದ ಮಹಿಮೆಯನ್ನು ಬಣ್ಣಿಸಿದ್ದಾರೆ. ಹೀಗೆ ಸ್ಮರಣೆಯನ್ನು ಮಾಡುವ ವಿಷ್ಣು ಭಕ್ತರ ಹತ್ತಿರ ಎಮ್ಮ ಭಟರು ಸುಳಿಯಲಾರೆಂದು ಶ್ರೀ ಜಗನ್ನಾಥದಾಸರು ಹೇಳುವರು. 3ನೇದು 21ನೇ ಬಿಂಬೋಪಾಸನಾ ಸಂಧಿಯ 23ನೇ ಪದ್ಯ. ದೇವರ ಪೂಜಾರ್ಥವಾಗಿ ಮಾಡುವ ಸತ್ಕರ್ಮಗಳ ಬಗ್ಗೆ ದಾಸರು ಈ ಪದದಲ್ಲಿ ಹೇಳಿದ್ದಾರೆ. ಮಾಧವನ ಪೂಜಾರ್ಥವಾಗಿ ನಿಷೇಧ ಕರ್ಮವಧನ ಸಂಪಾದಿಸಲು ಸತ್ಪುಣ್ಯ ಕರ್ಮಗಳೆನಿಸಿಕೊಳ್ತಿಹವು. ಸೋದರಂಬರಣಾರ್ಥ ನಿತ್ಯದಿ ಸಾಧು ಕರ್ಮವ ಮಾಡಿದರ ಸರಿವೈದುವನು ದೇಹಾಂತರವ ಸಂದೇಹವೆನಿತಿಲ್ಲ. ಅರ್ಥ: ಯಾವ ಕಾರ್ಯವನ್ನು ಮಾಡಿದರೂ ಧನವನ್ನು ಸಂಪಾದಿಸಿ ಭಗವಂತನ ಪೂಜೆ ಪುನಸ್ಕಾರಕ್ಕೆ ಮತ್ತು ಭಗವದ್ಭಕ್ತರ ಆರಾಧನೆ ಮುಂತಾದವುಗಳಿಗೆ ವಿನಿಯೋಗಿಸಿದರೆ ಅದು ಸತ್ಪುಣ್ಯವೇ ಎನಿಸುವುದು ಮತ್ತು ಫಲದಾಯಕವಾಗುವುದು. ಆದರೆ ಸ್ವಾರ್ಥದಿಂದ ತನ್ನೊಬ್ಬರ ಜೀವನೋಪಾಯಕ್ಕಾಗಿ ಯಾವಾಗಲೂ ಅನ್ಯಾಯದಿಂದ ಹಣ ಗಳಿಸಿದರೆ ಕಷ್ಟವನ್ನು ಅನುಭವಿಸುವರು. ಭಗವಂತನು ನಿರ್ಮಲವಾದ ಮನಸ್ಸಿನಿಂದ ಮಾಡುವ ಪ್ರೀತಿಗೆ ಒಲಿವನು. ಭಕ್ತಿಯಿಂದ ಶಬರಿಯು ಅರ್ಪಿಸಿದ ಎಂಜಲ ಬದರಿ ಫಲವನ್ನು ಶ್ರೀರಾಮನು ಸೇವಿಸಿ ಸದ್ಗತಿಯವಳಿಗೆ ನೀಡಿದನು. ಸುಧಾಮನ ಮುಷ್ಟಿವಣ ಅವಲಕ್ಕಿಯನ್ನು ಸೇವಿಸಿ ಅಷ್ಟೈಶ್ವರ್ಯವನ್ನು ಕರುಣಿಸಿದನು. ಸದ್ವಿನಿಯೋಗದಿಂದ ಕಳಿಸಿ ಬಾಳಬೇಕೆಂದು ದಾಸರು ಹೇಳುವರು. 4ನೇದು 8ನೇ ಮಾತೃಕಾ ಸಂಧಿ 29ನೇ ಪದ್ಯ. ದಾಸರು ಶರೀರವೆಂಬ ರಥದಲ್ಲಿ ತತ್ವಾಭಿಮಾನಿ ದೇವತೆಗಳು ಇರುವರೆಂದು ಬಹುರಮ್ಯವಾಗಿ ಈ ಪದದಲ್ಲಿ ವಿವರಿಸಿರುವರು. ತನುವೇ ರಥವಾಗಾಭಿಮಾನಿಯ ಗುಣವೆನಿಸುವಳು ಶ್ರೋತ್ರದೊಳು ರೋಹಿಣಿ ಶಶಾಂಕರು ಪಾಶಪಾಣಿಗಳಶ್ವವೆಂದೆನಿಸಿ ಇನನು ಸಜ್ಞಾ ದೇವಿಯರು ಇಹರಣಳಲೋಚನ ಸೂತವೆನಿಸುವ ಪ್ರಣವಪಾದ್ಯ ಪ್ರಾಣನಾಮಕ ರಥಿಕನೆನಿಸುವನು. ಮನುಸ್ಮೃತಿಯಲ್ಲಿಯ ಶ್ಲೋಕದಲ್ಲಿ ಹೇಳಿದ್ದನ್ನು ದಾಸರು ಇಲ್ಲಿ ನಿವೇದಿಸಿದ್ದಾರೆ. ಈ ದೇಹವೇ ರಥವೆನಿಸುವುದು. ವಾಗಾಭಿಮಾನಿ ಪಾರ್ವತಿ ದೇವಿಯೇ ರಥದ ಹಗ್ಗವಾಗಿದ್ದಾಳೆ. ಕಿವಿಯಲ್ಲಿರುವ ಚಂದ್ರ, ಅವನ ಪತ್ನಿ ರೋಹಿಣಿಯರು ಲಗಾಮು ಪಾರ್ಶ್ವವನ್ನು ಹಿಡಿದಿರುವರು. ಸೂರ್ಯದೇವ ಸಂಜ್ಞಾದೇವಿಯರು ಅಶ್ವಗಳಾಗಿರುವರು. ಅನಳಲೋಚನ ಅಂದರೆ ಅಗ್ನಿ ನೇತ್ರರಾದ
ಅಹಂಕಾರ ತತ್ವದ ಮನೋನಿಯಾಮಕರಾದ ರುದ್ರದೇವರು ರಥದ ಸಾರಥಿಯಾಗಿರುವರು. ಇನ್ನು ರಥಿಕರು ಯಾರು ಎಂದರೆ ದಾಸರು ಸ್ವಾರಸ್ಯವಾಗಿ ವಿವರಿಸುವರು. ಪ್ರಣವ ಓಂಕಾರನಾದ ಮುಖ್ಯ ಪ್ರಾಣಾಂತರ್ಗತ ಯಾನ್ಮಿ ಶ್ರೀಹರಿಯೇ ರಥದ ಅಧಿಪತಿಯು. ಈ ಪದದ ತಾತ್ಪರ್ಯವೇನೆಂದರೆ ಭಗವಂತನು ಕರುಣಿಸಿದ ಶರೀರವೆಂಬ ರಥವನ್ನು ತತ್ವಾಭಿಮಾನಿ ದೇವತೆಗಳಿಂದ ಮುಖ್ಯ ಪ್ರಾಣನ ಆಧಾರದಿಂದ ನಡೆಯುವುದು. ಈ ದೇಹವೆಂಬ ರಥದ ಸಂಚಾರವು ಯಾವತ್ತೂ ರಥಿಕನಾದ ಬಿಂಬಮೂರ್ತಿ ಪರಮಾತ್ಮನಿಗೆ ಸಮರ್ಪಣೆ ಎಂಬ ಭಾವವಿರಬೇಕು. 5ನೇದು 25ನೇ ಆರೋಹಣ ಸಂಧಿ 16ನೇ ಪದ್ಯ. ತಾರತಮ್ಯಾರೋಹಣ ಬರೆದಾರು ಪಠಿಸುವವರ ಲಕ್ಷ್ಮೀ ನಾರಸಿಂಹ ಸಮಸ್ತ ದೇವಗಣಾಂತರಾತ್ಮಕನು ಪೂರೈಸುವ ಮನೋರಥಂಗಳ ಕಾರುಣಿಕ ಕೈವಲ್ಯದಾಯಕ ದೂರಗೈವ ಸಮಸ್ತ ದುರಿತವ ವಿಗತ ಭಯ ಶೋಕಾಂ. ದಾಸರು ಮಧ್ವತತ್ವದ ತಾರತಮ್ಯದ ಬಗ್ಗೆ ನಿರೂಪಿಸುವರು. ತಾರತಮ್ಯದ ಆರೋಹಣ ಕ್ರಮದಿಂದ ಸುಜನರೆಲ್ಲರೂ ದೇವತೆಗಳನ್ನು ಕ್ರಮವಾಗಿ ಪಠಿಸುವರೋ ಅಂಥ ಸಜ್ಜನರನ್ನು ಸರ್ವೇಶ್ವನಾದ ಲಕ್ಷ್ಮೀನಾರಸಿಂಹರೂಪಿ ಭಗವಂತನು ದುರಿತಗಳನ್ನು ಕಳೆದು ಮೋಕ್ಷಪದ ನೀಡುವನು ಮತ್ತು ಮನೋರಥವನ್ನು ಪೂರೈಸುವನು ಎಂದು ದಾಸರು ಫಲಶ್ರುತಿಯನ್ನು ಹೇಳುವರು. ಕೊನೆಗೆ ನನ್ನ ಮನದಾಳದ ಮಾತೆಂದರೆ ಶ್ರೀ ಹರಿಕೃತಾಮೃತ ಸಾರವೆಂಬ ಸಮೀಚೀನವಾದ ಸುಭೋಜ್ಯ ಪದಾರ್ಥಗಳನ್ನು ಜ್ಞಾನವೆಂಬ ತಟ್ಟೆಯಲ್ಲಿ ಇಟ್ಟು ಸುಜನರಿಗೆ ಅಂದರೆ ಹರಿಭಕ್ತರಿಗೆ ದಾಸರು ಉಣಬಡಿಸಿದ್ದಾರೆ. ಇಂಥ ದಿವ್ಯವಾದ ದಾನವನ್ನು ಮನುಕುಲಕ್ಕೆ ಮಾಡಿದ ಜಗನ್ನಾಥದಾಸ ಶ್ರೇಷ್ಠರನ್ನು ಅನುದಿನವೂ ಸ್ಮರಿಸಿ ಅವರ ಗ್ರಂಥವನ್ನು ಪಠಿಸಿ ಬಲ್ಲವರಿಂದ ತಿಳಿದು ಸಂಸಾರವೆಂಬ ಸಾಗರವನ್ನು ಹರಿಕೃಪೆಯಿಂದ ದಾಟಲು ಸುಲಭ ಮಾರ್ಗವೆಂದು ತಿಳಿಯಬೇಕು. ಅಂದರೆ ಇದರಿಂದ ಅಪಮೃತ್ಯು ಕಳೆದು ಸದ್ಗತಿಯ ಮಾರ್ಗ ತೋರುವುದರಲ್ಲಿ ಸಂಶಯವೇ ಇಲ್ಲ. ಶ್ರೀಕೃಷ್ಣಾರ್ಪಣವಸ್ತು. ಹಾನಿ ವೃದ್ಧಿ ಜಯಾಪಜಯಗಳು ಏನು ಕೊಟ್ಟುದ ಭುಂಜಿಸುತ್ತ ಲಕ್ಷ್ಮೀ ನಿವಾಸನ ಕರುಣವನೆ ಸಂಪಾದಿಸನು ದಿನದಿ ಜ್ಞಾನ ಸುಖಮಯ ತನ್ನವರ ಪರಮಾನುರಾಗದಿ ಸಂತೈಪ ದೇಹಾನುಬಂಧಿಗಳಂತೆ ಒಳ ಹೊರಗಿದ್ದು ಕರುಣಾಳು.